ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಂದ 7 ಆರೋಪಿಗಳನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಹಲ್ಲೆಯ ರೂವಾರಿ ಬಸವರಾಜ್ ಪಡುಕೋಟೆ ಎಸ್ಕೇಪ್ ಆಗಿದ್ದಾನೆ. ಹಲ್ಲೆ ನಡೆಸಿ ಪರಾರಿಯಾಗಿದ್ದಾನೆ ಈ ಬಸವರಾಜ್ ಪಡುಕೋಟೆ. ಬಸವರಾಜ್ ಜೊತೆ ಇದ್ದಂತ 7 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳ ವಿರುದ್ಧ ಹಲ್ಲೆ ಮತ್ತು ಕೊಲೆ ಯತ್ನ ಆರೋಪದಡಿ ಕೇಸ್ ದಾಖಲಾಗಿದೆ. ಅಧಿಕಾರಿಗಳ ಮೇಲೆ ಪೆಪ್ಪರ್ ಸ್ಪ್ರೇ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲದರ ಬಗ್ಗೆಯೂ ತನಿಖೆ ಮಾಡ್ತೀವಿ ಅಂತ ಡಿಸಿಪಿ ವಿಕ್ರಮ್ ಆಮ್ಟೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಸವರಾಜ್ ಇದನಲ್ಲ, ಈತ ಯಾರು? ಫಸ್ಟ್ ಈತ ಯಾರು, ಈತನ ಹಿನ್ನೆಲೆ ಏನು ಅನ್ನೋದನ್ನ ಕೆದಕಬೇಕು. ಏಕಾಏಕಿಯಾಗಿ ಬಂದು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡ್ತಾನೆ ಇಷ್ಟು ಧೈರ್ಯದಿಂದ. ಸಾರ್ವಜನಿಕ ಪ್ರದೇಶದಲ್ಲೇ ಅಧಿಕಾರಿಗಳನ್ನ ಹಿಗ್ಗಾಮುಗ್ಗಾ ಥಳಿಸ್ತಾನೆ, ಪೆಪ್ಪರ್ ಸ್ಪ್ರೇ ಮಾಡ್ತಾನೆ ಅಂತ ಅಂದ್ರೆ ಈತನ ಹಿನ್ನೆಲೆ ಏನು ಅನ್ನೋದನ್ನ ಕೆದಕಬೇಕಾಗಿದೆ ಮೊದಲು ಪೊಲೀಸ್ನವರು. ಎವಿಕ್ಷನ್ ಬೆಳಿಗ್ಗೆ ಇಲ್ಲಿಗಲ್ಲಿ ಎಲ್ಲ ಎಂಕ್ರೋಚ್ ಮಾಡಿದ್ದು ಎವಿಕ್ಷನ್ ಮಾಡಕ್ಕೆ ಬಂದಿದಾಗ ಜಿಬಿ ಅಧಿಕಾರಿ ಮತ್ತು ಸಿಬ್ಬಂದಿ ಮೇಲೆ ಗಲಾಟೆ ಮಾಡಿ ಹಲ್ಲೆ ಮಾಡಿದ್ದಾರೆ, ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಅದಾದ ನಂತರ ಕೆಲವರಿಗೆ ಹೆಣ್ಮಕ್ಳಿಗೂ ಮತ್ತೆ ಬೇರೆ ಆಫೀಸರ್ಗೂ ಏಟ್ ಆಗಿದೆ. ಅವ್ರ ಕಡೆಯಿಂದ ಕಂಪ್ಲೇಂಟ್ ತಗೊಂಡು FIR ಮಾಡಿ ಇಮಿಡಿಯೇಟ್ಲಿ ಒಂದು 10 ಜನನ ಅರೆಸ್ಟ್ ಮಾಡಿದ್ವಿ. ಇನ್ನು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವನು ಅರೆಸ್ಟ್ ಮಾಡ್ತಾ ಇದೀವಿ. ಅಲ್ಲಿ ಕೆಲವರು ಸಂಘಟನೆಗಳಿಂದ ಒಂದು ಸಂಘಟನೆಯಿಂದ ಕೆಲವರು ಇದ್ದಾರೆ, ಕೆಲವರು ವ್ಯಾಪಾರ ಮಾಡೋದು ಇದ್ದಾರೆ. ಅದ್ಮೇಲೆ ನಾವು ಲೀಗಲ್ ಆಗಿ ಆಕ್ಷನ್ ತಗೊಳ್ತಾ ಇದೀವಿ. ಅದು ವೆರಿಫೈ ಮಾಡ್ತೀವಿ. ಈಗ ಅರೆಸ್ಟ್ ಮಾಡಿದೀವಿ, ಇನ್ನೊಬ್ರು ಮೇನ್ ಅವರು ಸಿಗಬೇಕು. ಅದಾದ ನಂತರ ಅದು ಇನ್ನೊಂದೇನಂದ್ರೆ ಈಗ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಕೊಟ್ಬಿಟ್ಟು ಕಾರ್ಯಾಚರಣೆ ಆಲ್ರೆಡಿ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಎಲ್ಲ ಎವಿಕ್ಷನ್ ಮಾಡ್ತಾರೆ. ಅದು ಯಾಕೆ ಅವ್ರಿಗೆ ಏನ್ ಸಂಘಟನೆಗೆ ಏನ್ ಸಂಬಂಧ, ಅವ್ರಿಗೇನಾದ್ರು ಈಗ ಏನಂದ್ರೆ ಬೇರೆಯವ್ರು ಹೇಳ್ತಾರೆ ಅದರಲ್ಲಿ ಒಂದು ಅಂಗಡಿ ಅವ್ರದ್ದು ಇದೆ ಅಂತ ಇಲ್ಲಿ ಹೇಳ್ತಾರೆ. ಅದು ನಾವು ವೆರಿಫೈ ಮಾಡಬೇಕು. ಮಾಮೂಲಿ ಇರ್ಬೋದು, ಒಬ್ಬರದು ಒಂದು ಸ್ವಂತ ಅಂಗಡಿ ಇದೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಆಕ್ಷನ್ ಅದೂ ಇನ್ಕ್ಲೂಡ್ ಮಾಡ್ತಾ ಇದೀವಿ. ಕನ್ಸಿಡರ್ ಇದು ಮಾಡ್ತೀವಿ, ನಾವು ವಿಚಾರಣೆ ಮಾಡ್ತೀವಿ. ಅವರು ಬಟ್ ಅಸಾಲ್ಟ್ ಮಾಡಿ ಅಡ್ಡಿಪಡಿಸಿದ್ದಕ್ಕೆ ನಾವು ಲೀಗಲ್ ಆಗಿ ಸೀರಿಯಸ್ ಆಗಿ ಆಕ್ಷನ್. ಅವ್ರ ಕಂಪ್ಲೇಂಟ್ ಅಲ್ಲಿ ಪೆಪ್ಪರ್ ಸ್ಪ್ರೈ ಯೂಸ್ ಮಾಡಿದ್ರು ಅಂತ ಹೇಳಿದ್ದಾರೆ. ಹೆಲ್ಮೆಟ್ ಇಂದ ಕೈಯಿಂದ ಹೊಡೆದಿದ್ರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ನಾವು ತಗೊಂಡು ಈಗ ವೆರಿಫೈ ಮಾಡ್ತೀವಿ.